ಡೇ 1 ದುಬೈಲಿ ಡವ್ ಕ್ರೂಸಲ್ಲಿ ಏನೇನು ಮಾಡಿದ್ವಿ ನೋಡೋಣ ಬನ್ನಿ. ಸೊ ಕ್ಯಾಬಲ್ಲಿ ಕರೆಕ್ಟಾಗಿ 8 o'clockಗೆಲ್ಲ ರೀಚ್ ಆದ್ವಿ ದೇವ್ ಕ್ರೂಸ್ಗೆ. ಸೊ ಅಲ್ಲಿಂದ ಫುಡ್ ಏನೇನು ಐಟಮ್ಸ್ ಕೊಡ್ತಾಯಿದ್ರು ಅಂದರೆ ಸ್ಟಾರ್ಟಿಂಗ್ ಹೋಗಿದ ತಕ್ಷಣ ಕ್ರೂಸ್ಗೆ ನಮ್ಮ ಟೇಬಲ್ ಅಲಾಟ್ಮೆಂಟ್ ಆಗಿರುತ್ತೆ. ಹೋಗಿದ ತಕ್ಷಣ ಆರೆಂಜ್ ಜ್ಯೂಸ್, ಅದು ನಾರ್ಮಲ್ ದುಬೈ ವೆದರ್ ಬೇಕೇ ಬೇಕು ಆರೆಂಜ್ ಜ್ಯೂಸ್. ಬಫೆ ಸಿಸ್ಟಮಲ್ಲಿ ಇರುತ್ತೆ. ಫುಡ್ಸ್ ನಮ್ಗೆ ಏನೇನು ಬೇಕೋ ನಾವು ಅದನ್ನು ತೊಗೋಬೋದಿತ್ತು. ವೆಜ್ಜು ನಾನ್ ವೆಜ್ 2 ಆಪ್ಷನ್ನು ಇತ್ತು. ಆ್ಯಕ್ಚುಲಿ ಅವತ್ತು ವೆಡ್ನೆಸ್ಡೇ ಆಗಿರೋದ್ರಿಂದ ನಾವು ನಾನ್ ವೆಜ್ ಆಪ್ಷನ್ಗೆ ಹೋದ್ವಿ. ಫಿಶ್ ಇತ್ತು, ಕಡಾಯಿ ಚಿಕನ್ ಇತ್ತು, ಆಮೇಲೆ ಮಟನ್ ಕೀಮಾ ಥರ ಏನೋ ಸಮಥಿಂಗ್ ಇತ್ತು. ರೈಸಲ್ಲಿ ಜೀರಾ ರೈಸ್, ದಾಲು ಇತ್ತು. ವೆಜ್ ಆಪ್ಷನಲ್ಲಿ ರೈಸ್ ಬೇಕಾದ್ರೆ ತಿನ್ಬೋದಿತ್ತು. ಸ್ವೀಟ್ ಇತ್ತು. ಆಮೇಲೆ ಡೆಸರ್ಟ್ಸಲ್ಲಿ 2 ಟೈಪ್ಸ್ ಆಫ್ ಕೇಕ್ಸ್ ಇತ್ತು. ಆಮೇಲೆ ಸಲಾಡ್ಸ್ ಇತ್ತು. ಸೂಪ್ ಇತ್ತು. ಸೂಪ್ ಬೇಕಂದರೆ ಸೂಪಾದರೂ ಟ್ರೈ ಮಾಡ್ಬೋದಿತ್ತು. ಫಿಶ್ಶು ಚೆನ್ನಾಗೇ ಇತ್ತು. ಸಲಾಡ್ಸ್ ಬೇಕಂದರೆ ಸಲಾಡ್ಸ್ ಟ್ರೈ ಮಾಡ್ಬೋದಿತ್ತು. ಎಲ್ಲ ಫುಡ್ಸ್ ಎಲ್ಲ ಹಾಕ್ಕೊಂಡು ಬಂದು ಟೇಬಲಲ್ಲಿ ಕುತ್ಕೊಂಡು ಆ ಕ್ರೂಸ್ನ ಎಂಜಾಯ್ ಮಾಡ್ಕೊಂಡು ಡಿನ್ನರ್ ಮಾಡೋದು ಚೆನ್ನಾಗಿತ್ತು ಫ್ಯಾಮಿಲಿ ಜೊತೆ. ಎಲ್ಲ ಆದಮೇಲೆ ಲಾಸ್ಟಲ್ಲಿ ಇನ್ನೊಂದು 15-20 ಮಿನಿಟ್ಸ್ ಇತ್ತು. ಮತ್ತೆ ವಾಪಸ್ ನಾವು ಈಗ ಶಿಪ್ ಏನು ಹತ್ತಿರ್ತೀವಿ ಮತ್ತು ಡ್ರಾಪ್ ಪಾಯಿಂಟಿಗೆ ಬರೋ ಅಷ್ಟರಲ್ಲಿ ಇನ್ನೊಂದು 20 ಮಿನಿಟ್ಸ್ ಇತ್ತು. ಆವಾಗ ಡ್ಯಾನ್ಸ್ ಪ್ರೋಗ್ರಾಮ್ ಅಂತ ಸ್ಟಾರ್ಟ್ ಆಯಿತು. ಅಲ್ಲಿನ ಲೋಕಲ್ ಅರಬ್ ಕಂಟ್ರೀಸಲ್ಲಿ ಯಾವ ಥರ ಮುಂಚೆ ಡ್ಯಾನ್ಸ್ ಆಡ್ತಾಯಿತ್ತು, ಸೊ ಅದೇ ಥರ ತುಂಬ ಚೆನ್ನಾಗಿತ್ತು. ಅದನ್ನು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅದು ಆ ಥರ ಬೇರೆ ಎಲ್ಲೂ ನೋಡಿರಲಿಲ್ಲ. ಫೈನಲಿ ಇಷ್ಟೆಲ್ಲ ನೋಡಿದ್ಮೇಲೆ ನಾವು ಮತ್ತೆ ಕ್ಯಾಬ್ ಹತ್ಕೊಂಡು ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ವಿ. ಡೇ 1 ಇವತ್ತು ಕಂಪ್ಲೀಟ್ ಆಯಿತು. ಫಾರ್ ಮೋರ್ ದುಬೈ ವ್ಲಾಗ್ಸ್ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.